ಹಾಕಿದ್ರಲ್ವಾ ಸರ್, ಎಲ್ಲೋಗಿದ್ರು ಸರ್ ಈ ಹರೀಶ್ ಕೆ ರೆಡ್ಡಿ, ಸಂದೀಪ್ ರೆಡ್ಡಿ ಎಲ್ಲೋಗಿದ್ರು ಸರ್? ಇವತ್ತು ಈ ತರ ಪಿತೂರಿ ಮಾಡ್ತಾರೆ, ಒಬ್ಬ ಅಹಿಂದ ವರ್ಗದ ಹುಡುಗನ ವಿರುದ್ಧ ಈ ಪಿತೂರಿ ಮಾಡ್ತಾ ಇದ್ರಲ್ವಾ? ಯಾಕೆ ಸರ್ ಅವತ್ತು ಈ ಪ್ರಶ್ನೆ ನೀವು ಮಾಧ್ಯಮದವರು ಯಾಕೆ ಸರ್ ಈ ಪ್ರಶ್ನೆ ಮಾಡ್ಲಿಲ್ಲ? ಸಚಿವರನ್ನ ಒಮ್ಮೆ ಅವತ್ತು ಸಚಿವರಾಗಿರಲ್ಲ ಡಾಕ್ಟರ್ ಕೆ ಸುಧಾಕರ್, ಅವತ್ತು ಈ ಪ್ರಶ್ನೆ ನೀವು ಮಾಡ್ಬೇಕಾಯ್ತು. ನೋಡಿ, ಜನರಿಗೆ ಈ ತರ ವಿಷ ತಗೊಂಡ್ ಬಿಟ್ಟಿದ್ರಲ್ವ ಅವತ್ತು ಡಾಕ್ಟರ್ ಕೆ ಸುಧಾಕರ್. ಈಗ ನೀರ್ ಬಿಡ್ಬೇಕಾದ್ರೆ ಎಲ್ಲೋಗಿದೆ ಸರ್ ಈ ಸಂದೀಪ್ ರೆಡ್ಡಿ? ಅಣ್ಣ, ನಮ್ಗೆ ಕೊಚ್ಚೆ ನೀರ್ ಬೇಡ ಅಣ್ಣ, ನನ್ ಕುಡ್ರೆ ಸತ್ತೋಗ್ತೀನಣ್ಣ, ನಮ್ಮ ಕ್ಷೇತ್ರ ಜನಕ್ಕೆ ಇದು ಕೆಟ್ಟದಾಗುತ್ತಣ್ಣ, ಇಲ್ದಿರೋ ಕಾಯಿಲೆಗಳೆಲ್ಲ ಬರ್ತಾವಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕೇಳಕ್ಕೆ ಈ ಮನುಷ್ಯನ ಪರಿಜ್ಞಾನ ಇಲ್ಲಿಲ್ವಾ ಸರ್? ನಮ್ಮ ಅಣ್ಣ ತಂದಂತ ಹೇಳ್ಬಿಟ್ಟು ಖುಷಿ ಪಟ್ರಲ್ವಾ? ನಮ್ಮ ಅಣ್ಣ ಅಂತ ಕರೀತಾರಲ್ವಾ? ಒಂದ್ಸತಿ ನಿನ್ ಸುಧಾಕರ ನಿನ್ ಸೋಲ್ಸಕ್ಕೆ ಬಂದಿದ್ರು, ನಿನ್ ವಿರುದ್ಧವಾಗಿ ಇವತ್ ನೋಡಿ ನಮ್ಮ ಅಣ್ಣ ಅಂತ. ಅಣ್ಣ, ಇವ್ರು ಯಾವ್ದಣ್ಣ ಡಬಲ್ ಸ್ಟ್ಯಾಂಡ್ ಇರುತ್ತಲ್ಲ ರಾಜಕೀಯ? ನಾನು ಮಾತಾಡ್ಬಾರ್ದಿದ್ದಂತ ಇವ್ರು ವಿರುದ್ಧವಾಗಿ ಮಾತಾಡ್ಬಾರ್ದು ಅಂತಿದ್ದಣ. ಇವ್ರದೇನಣ್ಣ ಪ್ರತಿ ದಿನ ಬರೋದು, ಅಲ್ಲಿ ಕೂತ್ಕೊಳ್ಳೋದು, ಅಲ್ಲೋ ಸ್ಟೇಟ್ಮೆಂಟ್, ಇಲ್ಲಿ ಕೂತ್ಕೊಳ್ಳೋದು, ಏನಣ್ಣ ಇದೆಲ್ಲ? ಅಣ್ಣ, ಅವರು ಜನರನ್ನ ಆಯ್ಕೆ ಜನಪ್ರತಿನಿಧಿ ಅಣ್ಣ, ನಮ್ ಪ್ರದೀಪ್ ಸಾಹೇಬ್ರು ಅಣ್ಣ, ಅವ್ರಿಗೂ ಜವಾಬ್ದಾರಿ ಇದೆ ಕ್ಷೇತ್ರ ಜನರ ಬಗ್ಗೆ. 10 ಆಂಬ್ಯುಲೆನ್ಸ್ ಬಗ್ಗೆ ಮಾತಾಡ್ತಾರೆ ಅಣ್ಣ. ಯಾವತ್ತು ಈ ಆಂಬ್ಯುಲೆನ್ಸ್ ಪಾಪ ಕೆಲವರು ಯಾವ ಪ್ರಶ್ನೆ ಮಾಡ್ದ ಮೊನ್ನೆ, 10 ಆಂಬ್ಯುಲೆನ್ಸ್ ಏನ್ ಬಿಟ್ಟಿದ್ರ ಈ ಕೊಚ್ಚನ್ ಬಿಟ್ಟು ಅವ್ರ ನಿಸ್ವಾರ್ಥ ಮನೋಭಾವನೆಯಿಂದ ಬಿಟ್ಟಿರೋದ್ರಿ, ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾರೆ. ಮೊನ್ನೆ ಆಂಬ್ಯುಲೆನ್ಸ್ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಸಂದೀಪ್ ರೆಡ್ಡಿ ಅವರೇ, ಇವೆಲ್ಲ ಬಿಟ್ಬಿಡಿ. ನಮ್ಮ ಶಾಸಕರು ಇವತ್ತು 3ನೇ ಹಂತದ ಶುದ್ಧೀಕರಣದ ನೀರಿನ ಬಗ್ಗೆ ಅವರು ಪರವಾಗಿದ್ದಾರೆ, ಇದ್ರ ಪರವಾಗಿದ್ದಾರೆ. ನೀವು ಮಾತಿನ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ ಹತ್ರ ಯಾವ್ದೋ ದುಡ್ಡಿದೆ, ಜನಕ್ಕೂ ಬೇಕು, ಅವ್ರದ್ದು ಒಂದ್ 500 ಕೊಟ್ರೆ ಬರ್ತಾನೆ, ಪಾಪ ಕರ್ಕೊಂಡು ಮಾಡ್ಸ್ಕೊಳ್ಳಿ, ನಾನ್ ಬೇಡ ಅಂತ ಹೇಳಲ್ಲ. ಆದ್ರೆ ಶಾಸಕರು ಇದ್ರ ಪರವಾಗಿದ್ದೀನಿ ಅಂತಂದ್ರು ಕೂಡ ನೀವು ಪ್ರತಿಭಟನೆ ಮಾಡ್ತೀನಿ ಅಂತಂದ್ರೆ ಬಹುಶಃ ನಿಮ್ಗೆ ಅದೇ ಹೇಳ್ತೇನಲ್ಲ, 1-2-3 ತುರ್ತಾಗಿ ಅವ್ರು ಬಿ ಫಾರಂ ಘೋಷಣೆ ಮಾಡ್ಬಿಟ್ರೆ ಸ್ವಲ್ಪ ಸೈಲೆಂಟ್ ಆಗ್ಬೋದು ಅನ್ಸುತ್ತೆ ನನ್ ಪ್ರಕಾರ. ಯಾಕಂತಂದ್ರೆ ಈ ಹಿಂದೆ ಇದೇ ವಿಚಾರವಾಗಿ ಮಾತಾಡಿದಾಗ ನಮ್ ಶಾಸಕರನ್ನ ನಿಮ್ ಅಣ್ಣ ಏನಣ್ಣ ಮಾಡಿದ್ರು, ಸಂದೀಪ್ ಅಣ್ಣ ನಿಮ್ ಅಣ್ಣ ಸುಧಾಕರಣ್ಣ ಏನ್ ಮಾಡಿದ್ರಣ್ಣ? ಪಾಪ ಜೈಲ್ಗೆ ಹಾಕ್ಸಿದ್ರು, ಕೋರ್ಟ್ ಸುತ್ಸಿದ್ರು, ಇಲ್ಲಿ ಕೊಡಬಾರ್ದು ಕೆಲ್ಸ ಕೊಟ್ರು. ಅಣ್ಣ, ನಮ್ ಶಾಸಕರು ಇವತ್ತೇನಾರ ಕೆಲಸ ಮಾಡ್ತಾ ಇದ್ರಣ್ಣ, ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಅಣ್ಣ, ಪ್ರಶ್ನೆ ಮಾಡಿ ಅಣ್ಣ, ನಾನ್ ಬೇಡ ಅಂತ ಹೇಳಲ್ಲ. ಆದ್ರೂ ಇದ್ರ ಪರವಾಗಿ ಇದೀನಿ ಅಂತಂದ್ರು ನೀವು ಕೆಲಸ ಮಾಡ್ತಾ ಇದ್ರಿಲ್ಲ ಅಣ್ಣ. ನಿಮ್ಗೆ ಏನಾದ್ರು ಆತರ ಇದ್ರೆ ಹೇಳ್ರಣ್ಣ, ಶಾಸಕರ ಹತ್ರ ಬನ್ನಿ ಅಣ್ಣ, ನಿಮ್ ಕೆಲ್ಸಗಳೇನಿದ್ರೆ ಮಾಡಿಸ್ಕೊಡ್ತೀನಿ, ಕ್ಷೇತ್ರದ ಪರವಾಗಿ ಬನ್ನಿ ಅಣ್ಣ, ನೀವು ಜನಪರವಾಗಿ ಕೆಲಸ ಮಾಡ್ತಾ ಇದ್ರಲ್ಲ, ಅದ್ ನೋಡಪ್ಪ ಈ ತರ ಜನಕ್ಕೆ ಈ ತರ ಕೆಲ್ಸ ಅಣ್ಣ, ಬನ್ನಿ ಅಣ್ಣ, ನಾನ್ ಕರ್ಕೊಂಡು ಹೋಗ್ತಿಲ್ವಾ? ನಮ್ ಶಾಸಕರಿಗೆ ಕರೆ ಮಾಡಿ ಎಲ್ಲರೂ ಸ್ಪಂದಿಸ್ತಾರೆ. ಎಲ್ಲ ಗೊತ್ತಿದ್ರು ಯಾಕಡೆ ನೀವು ಕೆಲಸ ಮಾಡ್ತಾ ಇದ್ರಾ ಅಣ್ಣ? ನೀವು ಪ್ರಬುದ್ರು, ನಮ್ಮ ಇದು ಚಿಕ್ಕಬಳ್ಳಾಪುರ ಜನರು ಮುಗ್ದ್ರು. ನೀವು ಪ್ರಬುದ್ರಾಗಿ ಏನ್ ಮಾಡ್ತಾ ಇದ್ರ? ನಿಮ್ಮ ಅಧಿಕಾರ ಚಲಾವಣೆ ಮಾಡ್ತಾ ಇದ್ರ. ಯಾಕಂತಂದ್ರೆ 2028ಕ್ಕೆ ಏನ್ ಆಗ್ಬೇಕಂತಿದ್ರಲ್ವಾ? ಇವತ್ತಿಂದ ಜನರನ್ನ ದಿಕ್ಕು ತಪ್ಪಿಸಿ ಒಬ್ಬ ಶಾಸಕನ ವಿರುದ್ಧವಾಗಿ ನೀವು ಮಾಡ್ತಿರೋ ಪಿತೂರಿ ಇದು. ನಮ್ಮ ಶಾಸಕರು ಇವತ್ತು ಬದ್ಧವಾಗಿದ್ದಾರೆ ಈ ವಿಚಾರವಾಗಿ. ನಾನ್ ಇದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನಾನ್ ರೆಡಿ ಇದೀನಿ ಅಂತ ಹೇಳಿದ್ರು ಕೂಡ ನೀವು ಮಾಡ್ತಾ ಇದ್ರಂದ್ರೆ ಬಹುಶಃ ನಿಮ್ಮ ಮನಸ್ಸಲ್ಲಿ ಒಬ್ಬ ಅಹಿಂದ ವರ್ಗದ ಹುಡುಗ ಶಾಸಕನಾಗಿದ್ದಾನೆ ಅಂತ ಹೇಳ್ಬಿಟ್ಟು ತಡಿಯಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ಟಿದೆ. ಇದ್ರ ವಿರುದ್ಧವಾಗಿ ನೀವ್ ಏನೇ ಮಾತಾಡಿ ಕ್ಷೇತ್ರ ಜನ ಆಲ್ರೆಡಿ ನಿಮ್ಮ ವಿರುದ್ಧವಾಗಿ ಡಿಸೈಡ್ ಆಗಿದ್ದಾರೆ. ಸಂದೀಪ್ ರೆಡ್ಡಿ ಅವರಿಗೆ ಈಗಾಗ್ಲೇ ಬಿ ಫಾರಂ ಘೋಷಣೆ ಆಗ್ಬಿಟ್ರೆ ಬಹುಶಃ ಅವರು ಆರಾಮಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಇದಾಗಿದೆ. ಅಣ್ಣ, ಇವೆಲ್ಲ ಕೆಲ್ಸಕ್ಕೆ ಬರಲ್ಲ, ಒಳ್ಳೆ ಕೆಲಸ ಮಾಡ್ತೀರಾ ಮಾಡಿ, ಅದು ಬಿಟ್ಬಿಟ್ಟು ಅಹಿಂದ ವರ್ಗದ ಹುಡುಗನ ಮೇಲೆ ಈ ತರ ಷಡ್ಯಂತ್ರ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಇನ್ನೂ ರಾಜಕೀಯದಲ್ಲಿ ಮುಂದುವರಿಬೇಕು. ಬಟ್ ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಈಗ ಆಗ್ಲೇ ಬಿಜೆಪಿ ಕಾರ್ಯಕರ್ತರು ನನ್ ಕರೆ ಮಾಡಿ ಹೇಳ್ತಾ ಇದ್ರೆ, ಅಣ್ಣ ಇವ್ ಅವಶ್ಯಕತೆ ಇಲ್ಲ ಅಣ್ಣ, ಶಾಸಕರು ಪರವಾಗಿದ್ದಾರೆ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ, ನಿಮಗೆ ನಾವು ಶ್ಲಾಘನೆ ಮಾಡ್ತೀವಿ ಅಣ್ಣ. ಅಣ್ಣನ್ಗೆ ಹೇಳ್ತೀನಿ, ಅಣ್ಣ ಸಂದೀಪ್ ಅಣ್ಣ, ನಿಮ್ ಅಣ್ಣನಿಗೆ 2019ರಿಂದ 2023 ಗಂಟೆ ಯಾಕಣ್ಣ ಪ್ರಶ್ನೆ ಮಾಡಿಲ್ಲ ನೀವು ಕ್ಷೇತ್ರ ಜನರನ್ನ ಪ್ರಬುದ್ರು ಮುಗ್ದ್ರು ಅಂತೆಲ್ಲ ಕರೀತಿರಲ್ವಾ ಅಣ್ಣ? ನೀವು ತುಂಬಾ ಪ್ರಬುದ್ರಣ್ಣ. ನೀವೇನೋ ಮುಂದೆ 2028ಗೆ ಏನೋ ಆಗ್ಬೇಕಂತ ಹೊರಟಿದ್ದೀರಾ, ಸಂತೋಷ ಆಗಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ 2019ರಲ್ಲಿ ನಿಮ್ಮ ಅಣ್ಣ ಅಧಿಕಾರಕ್ಕೋಸ್ಕರ ಹಣಕ್ಕೋಸ್ಕರ ಪಾರ್ಟಿ ಬಿಟ್ಟು ಹೋದಾಗ ಅಣ್ಣ ನೀವ್ ಈ ತರ ಡಿಮ್ಯಾಂಡ್ ಮಾಡಿ ನಾನು ಒಪ್ತಿದ್ನಣ್ಣ. ಯಾಕಣ್ಣ ನೀವು ಮಾಡಿಲ್ಲ ಅವತ್ತು? ಪ್ರಭಾವ ಸಚಿವರು ಏನು ನೆಕ್ಸ್ಟ್ ನಾನೇ ಸಿಎಂ ಅನ್ನೋ ಮಟ್ಟಕ್ಕೆ ಓಡಾಡ್ತಿದ್ರಲ್ಲ ಅಣ್ಣ, ಬಸವರಾಜ ಬೊಮ್ಮಾಯಿ ಹಿಂದೆ ಕಡೆ ಅಣ್ಣ. ಅವತ್ ನೀವ್ ಈ ತರ ಪ್ರೆಸ್ ಮೀಟ್ ಮಾಡಿ ಈ ತರ ಬಂದು ಕರೆ ಕೊಟ್ಟಿದ್ರೆ ಅಣ್ಣ, ನಾನು ನಿಮ್ ಜೊತೆಲಿ ಬಂದು ಬಂದಿಗೆ ನನ್ನ ಕೈ ನೀಡ್ತಾ ಇದ್ನಣ್ಣ. ನಾನು ನಮ್ ಸಂದೀಪ್ ಅಣ್ಣವ್ರು ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಕ್ಷೇತ್ರ ಜನಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಶಾಬಾಷ್ ಹೇಳ್ತಾ ಇದ್ನಣ್ಣ. ಅಲ್ಲಣ್ಣ, ಅಹಿಂದ ನಾಯಕ, ಅಹಿಂದ ವರ್ಗದಿಂದ ಒಬ್ಬ ಶಾಸಕ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ ಕೈಲಿ ತಡೆಯಕ್ ಆಗ್ತಾ ಇಲ್ಲಣ್ಣ. ಅಲ್ಲಣ್ಣ, ಹೇಳ್ತಿರಲ್ಲ, ನನ್ ಸ್ಪಷ್ಟವಾಗಿ ಹೇಳ್ತಿರಲ್ಲ, ನನ್ ಡಿಮ್ಯಾಂಡ್ ಇದೆ. ನೀವೇನ್ ಹಳೆ ವಿಡಿಯೋಗಳು ಇವತ್ತು ಟ್ರೋಲ್ ಮಾಡ್ತಾ ಇದ್ರಾ ಅಣ್ಣ, ಖಂಡಿತ ನಾನು ಒಪ್ಕೊಂತೀನಿ. ನಮ್ಮ ಶಾಸಕರು ಇವತ್ತು ಅವ್ರ ಮಾತಿಗೆ ಭದ್ರ ಆಗಿದ್ದಾರೆ. ಏನ್ ಅವತ್ತು ಶಾಸಕರಾಗೋಕ್ಕಿಂತ ಮುಂಚೆ ಏನ್ ಅವ್ರು ವಾಗ್ದಾನ ಕೊಟ್ಟರು ಕ್ಷೇತ್ರ ಜನಕ್ಕೆ ಈ ತರ ಆಗುತ್ತೆ, ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ವಿಚಾರವಾಗಿ ಇವತ್ತಿಗೂ ಅವರು ಸ್ಪಷ್ಟವಾಗಿದ್ದಾರೆ. ಯಾಕೆ ಹೇಳಿ? ನೀವೇನೋ DC ಆಫೀಸ್ ಹತ್ರ ಮಾತಾಡಿದ್ರು, ನಮ್ಮ ಶಾಸಕರು ಮಾತಾಡಿದ್ರು, ಹಳೆ ವಿಡಿಯೋ ಟ್ರೋಲ್ ಮಾಡ್ತಾ ಇದ್ರಾ?
ಆ ವಿಚಾರಕ್ಕೆ ನೋಡಿ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲೇ ಕನ್ನಡ ಭವನದ ಹತ್ರ ನೀವೇನು ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಇವತ್ತು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಇವತ್ತು ರೆಡಿ ಇದ್ದೀನಿ, ಸರ್ವಪಕ್ಷ ನಿಯೋಗ ನೋಡಿ ಸ್ಪಷ್ಟವಾಗಿ ಹೇಳಿದ್ರು. ಗೌರಿಬಿದನೂರು ಪುಟ್ಟಸ್ವಾಮಿ ಗೌಡ್ರು ಇರ್ಬೋದು, ಮತ್ತೆ ಯಾರು ನಮ್ಮ ಶಿಡ್ಲಘಟ್ಟದ ರವಿಕುಮಾರ್ ಇರ್ಬೋದು, ನಮ್ಮ ಸಚಿವರು ಇರ್ಬೋದು, ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಎಲ್ಲರನ್ನು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿಸ್ಬಿಟ್ಟು ನಾನು ಈ ವಿಚಾರಕ್ಕೆ ನಾನು ರೆಡಿ ಇದ್ದೀನಿ, 3ನೇ ಹಂತದ ಶುದ್ಧೀಕರಣಕ್ಕೆ ನನ್ಗೆ ಸ್ವಲ್ಪ ಪವರ್ ಬೇಕು, ನಾನು ಮಾತಾಡ್ತೀನಿ ಅಂತ ರೆಡಿ ಆಗಿದ್ದೀನಿ ಅಂತಂದ್ರು. ನೀವು ಇವತ್ತು ಪ್ರತಿಭಟನೆ ಮಾಡಕ್ ಹೋಗ್ತೀರಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಬೇಳೆ ಬಯಸ್ಕೊಳಕ್ಕೆ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಶಾಸಕರ ಬಗ್ಗೆ ಏನಾದ್ರೂ ಅವರು ಕೇವಲವಾಗಿ ಮಾತಾಡಿದ್ರೆ ಇಲ್ಲ ನಿಲ್ಸ್ಕೊಳ್ಳೋ ಅಂತ ಕೆಲಸ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಿ ನಾವ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಸ್ಪಷ್ಟವಾಗಿದ್ದಾರಲ್ಲ ಈ ವಿಚಾರದಲ್ಲಿ, ನಾನು ಇದ್ದೀನಿ ನಿಮ್ ಜೊತೆ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಷ್ಟೆಲ್ಲ ಹೇಳಿದ್ರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ಏನ್ ಇದ್ರಲ್ಲಿ ಅರ್ಥ ಇದೆ? ಅವ್ರು ಇನ್ನೊಬ್ರು ಹೇಳ್ತಾರೆ, ಒಂದು ಬಾಟ್ಲಿ ಇಟ್ಕೊ ಬರ್ತಾರೆ, ಅಣ್ಣ ನಾವು ಇದೇ ತಾಲೂಕಿನವ್ರೇನೆ, ನಾವ್ ಇನ್ನೆಲ್ಲೋ ಇಲ್ಲ, ನಾವ್ ಇದೇ ತಾಲೂಕಿನವ್ರ ಅಣ್ಣ, ಸಂದೀಪ್ ಅಣ್ಣ ಸ್ವಲ್ಪ ನೀವು ಅರ್ಥ ಮಾಡ್ಕೊಟ್ಟಣ, ಮುಂದೆ ನಾಯಕರ ಅಂತ ಹೊಟ್ಟಿದ್ರ ಅಣ್ಣ, ನಿಮ್ಮ ಪಕ್ಷದ ಕಾರ್ಯಕರ್ತರು ಫೋನ್ ಮಾಡಿ ಹೇಳ್ತಾ ಇದ್ರೆ ಯಾಕೆ ನಮ್ ಸಂದೀಪ್ ರೆಡ್ಡಿಗೆ ಇಷ್ಟೊಂದು ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಶಾಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇದ್ರ ಪರವಾಗಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಇವತ್ತು ಅವರು ಪ್ರತಿಭಟನೆ ಮಾಡ್ತೀನಿ ಅಂದ್ರೆ ತುರ್ತಾಗಿ ಅವ್ರಿಗೆ ಬಿ ಫಾರಂ ಬೇಕು, ಪಾರ್ಟಿಯಿಂದ ಬಿ ಫಾರಂ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೇನೋ. ಅಣ್ಣ ಇವೆಲ್ಲ ಕೆಲ್ಸಕ್ಕೆ ಬರಲ್ಲ ಅಣ್ಣ, ಕರೆ ಕೊಡ್ಬೇಕು ಇದಕ್ಕೆ. ಶಾಸಕರ ಅದ್ರ ಪರವಾಗಿ ಇದಾರಲ್ವಾ ಸರ್, ಮೊನ್ನೆನೆ ಸ್ಪಷ್ಟವಾಗಿ ಹೇಳಿದಾರಲ್ವಾ, ಏನ್ ಕರೆ ಕೊಡೋಂಥದ್ದು ಏನ್ ಬಂತು? ನಾನೇ ನಮ್ಮ ಜಿಲ್ಲೆಯ ಎಲ್ಲಾ ನಾಯಕರನ್ನು, ಮುಖಂಡರ, ನೀರಾವರಿ ಹೋರಾಟಗಾರರನ್ನ, ಶಾಸಕರನ್ನ ಎಲ್ಲಾನು ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳ ಹತ್ರ ಕೂರಿಸ್ಬಿಟ್ಟು 3ನೇ ಹಂತದ ಶುದ್ಧೀಕರಣಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿದಾರಲ್ವಾ ಸರ್. ಪರವಾಗಿದ್ದ ಬಜೆಟ್ ಅಲ್ಲಿ ಯಾಕೆ ಆಗುತ್ತೆ? ಖಂಡಿತ ಆಗುತ್ತೆ, ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ನಮ್ಮ ಶಾಸಕರು ಮಾಡೇ ಮಾಡ್ತಾರೆ. ನೋಡಿ ಸರ್, ಇವ್ರು ಯಾರು ಮಾಡ್ಬೇಕಾಗಿಲ್ಲ. ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿದ್ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರು. ಇವತ್ತು ಅವ್ರು ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಅವ್ರ ಮುಂದಿನ ಧ್ವನಿ ಎತ್ತಿ ಇದನ್ನ ಮಾಡೇ ಮಾಡ್ತಾರೆ. ಬಟ್ ಕೆಲವರು ಏನು ಮಾಡಕ್ಕಾಗಲ್ಲ ಸರ್, ಅವ್ರ ರಾಜಕೀಯ ಬೇಡ ಬಯಸ್ಕೊಳಕ್ ಮಾಡ್ತಾರೆ, ಮಾಡ್ಲಿ ಸರ್, ನೀರಾವರಿ ಅದನ್ನ ಒಳ್ಳೆ ರೀತಿಯಲ್ಲಿ ಮಾಡ್ಲಿ. ಸರಿ, ನೀವು ಯಾಕೆ ಅವ್ರ ಜೊತೆ ಕೈ ಜೋಡಿಸ್ಬಾರ್ದು? ಇಲ್ಲ, ಇದ್ರ ಪರವಾಗಿ ನಾನು ಇಲ್ಲ ಅಂದಾಗ ಅವ್ರ ವಿರುದ್ಧ ನಾನು ಅವ್ರ ಜೊತೆ ಜೋಡಿಸ್ತೀನಿ, ಕೈ ಜೋಡಿಸ್ತೀನಿ. ನಮ್ಮ ಶಾಸಕರು ಪರವಾಗಿ ಇದಾರಲ್ವಾ, ನಾನು ಪದೇ ಪದೇ ಹೇಳ್ತಾ ಇದ್ದೀನಲ್ವಾ, 3ನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದೀನಿ ಅಂತ ಹೇಳಿದಾರಲ್ವ, ನಿಮ್ಮ ಮಾಧ್ಯಮದಲ್ಲಿ ಹೇಳಿದಾರಲ್ವಾ ಸರ್, ಇನ್ನೇನಾಗ್ಬೇಕು? ಇದೀನಿ ಅಂತಂದ್ರೆ ಪ್ರತಿಭಟನೆ ಮಾಡ್ಲಿ ಬಿಡಿ, ಪ್ರತಿಭಟನೆ ಮಾಡಿದ್ರೆ ಹೊರಕು ಮಾಡ್ಲಿ ಬಿಡಿ. ಯಾಕಂತಂದ್ರೆ ಅವ್ರು ರಾಜಕೀಯ ಬೆಳೆ ಬಯಸ್ಕೋಬೇಕು. ಇವಾಗ ತುರ್ತಾಗಿ ಏನ್ ಗೊತ್ತಾ, ಯಾವ್ದೊಂದು ವಿಷಯ ಬೇಕಾಯ್ತು, ರಾಜಕೀಯ ಬೆಳೆ ಬಯಸ್ಕೊಂತ ಇದಾರೆ, ಬಯಸ್ಕೊಳ್ಳಿ ಬಿಡಿ ಸರ್, ಅದ್ರಲ್ಲಿ ಏನಾಯ್ತೆ? ನಮ್ಗೆ ಈಗ ಪ್ರತಿಭಟನೆ ಮಾಡಿದ್ರೆ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಮಾಡ್ಲಿ ಬಿಡಿ, ಬೇಡ ಅಂತ ಹೇಳ್ತೀವ, ಮಾಡ್ಕೊಳ್ಳಿ, ಅವ್ರ ಇಷ್ಟ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಜನರು ಪ್ರಬುದ್ರು, ನಮ್ ಚಿಕ್ಕಬಳ್ಳಾಪುರ ಜನತೆ ಈಗಾಗ್ಲೇ ಟ್ರೋಲ್ ಮಾಡ್ತಾ ಇದ್ರೆ ಸಂದೀಪ್ ರೆಡ್ಡಿನ, ಇನ್ನೊಂದಷ್ಟು ಟ್ರೋಲ್ ಮಾಡ್ತಾರೆ ಅಷ್ಟೇ, ಮಾಡಿಸ್ಕೊಳ್ಳಿ. ಈಗ ಇವಾಗ ಎಲ್ಲ ನೀರಾವರಿ ಹೋರಾಟದಿಂದಲ್ಲ, ಈ ಏನು ಈ ಹಿಂದೆ ಇಲ್ಲಿ ಒಬ್ಬ ಭ್ರಷ್ಟಾಚಾರಿ ಕೊರೋನಾ ಕಳ್ಳ ಒಬ್ಬ ಡಾಕ್ಟರ್ ಕೆ ಸುಧಾಕರ್ ಏನಿದ್ದ, ಏನ್ ಸರ್, ಆ ಮನುಷ್ಯನ ವಿರುದ್ಧವಾಗಿ ಜನ ಬೇಸೆತ್ತಿದ್ರು, ಅರ್ಥ ಮಾಡ್ಕೊಳ್ಳಿ. ಆಗಾಗ್ಬಿಟ್ಟು ಅಂತ ಅವ್ರನ್ನ ಸೋಲ್ಸಕ್ಕೆ ಒಂದು ಹುಳಿ ಬೇಕಾಯ್ತು, ಹುಳಿ ಬಂದು ಸೋಲ್ಸಿದೆ ಸರ್. ಶಾಸನ ಇಲ್ಲ ಅಂದಾಗ ಇದ್ರ ವಿರುದ್ಧವಾಗಿದ್ದೀನಿ ನಾನು, ಇದು ವಿಚಾರ ನನ್ಗೆ ಬೇಕಾಗಿಲ್ಲ ಅಂದ್ರೆ ಪ್ರತಿಭಟನೆ ಮಾಡಿ. ಅವ್ರು ಹೇಳಿದ್ರಲ್ವಾ, ನಾನು ಇದ್ರ ವಿಚಾರವಾಗಿ ನಾನು ಇದ್ದೀನಿ, ಎಲ್ಲರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬಿಟ್ಟು ಇದ್ರ ವಿಚಾರ ಮಾತಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ರಲ್ವಾ ಸರ್. ಅವ್ರು ಇದ್ರ ವಿಚಾರವಾಗಿ ಇದಾರಲ್ವಾ. 3 ವರ್ಷ